ಮಾಜಿ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಸಿಎಂ ಭೇಟಿ ನೀಡಿದ್ದಾರೆ. ಮಾಜಿ ಸಿಎಂಗಳಾದಂಥ ವೀರಪ್ಪ ಮೊಯ್ಲಿ, ಜಗದೀಶ್ ಶೆಟ್ಟರ್, ಡಿವಿ ಸದಾನಂದಗೌಡರ ನಿವಾಸಕ್ಕೆ ಸಿಎಂ ಡಿಕೆ ಶಿವಕುಮಾರ್ ವಿಸಿಟ್ ಹಾಕಿದ್ದಾರೆ. ಎಲ್ಲಾ ಮಾಜಿ ಸಿಎಂಗಳ ನಿವಾಸಕ್ಕೂ ಕೂಡ ಹೋಗ್ತೇನೆ. ಬಸವರಾಜ ಬೊಮ್ಮಾಯಿ ಇರಬಹುದು, ಕುಮಾರಸ್ವಾಮಿ ಅವರು ಪರ್ಮಿಷನ್ ಕೊಟ್ರೆ ಅವರ ನಿವಾಸಕ್ಕೂ ಕೂಡ ಹೋಗ್ತೇನೆ ಅಂತ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ನೀಡಿದ್ದಾರೆ. ಈಗಾಗಲೇ ಮಾಜಿ ಮುಖ್ಯಮಂತ್ರಿಗಳಾದಂತಹ ವೀರಪ್ಪ ಮೊಯ್ಲಿ, ಜಗದೀಶ್ ಶೆಟ್ಟರ್, ಡಿವಿ ಸದಾನಂದಗೌಡರ ನಿವಾಸಕ್ಕೆ ಡಿಕೆ ಶಿವಕುಮಾರ್ ಭೇಟಿ ನೀಡಿ ಬಂದಿದ್ದಾರೆ. ಮುಂದೆ ಬಸವರಾಜ ಬೊಮ್ಮಾಯಿ ಅವರ ನಿವಾಸಕ್ಕೆ ಕೂಡ ಹೋಗ್ತೇನೆ ಅಂತ ಹೇಳಿದ್ದಾರೆ. ಒಂದು ವೇಳೆ ಎಚ್.ಡಿ. ಕುಮಾರಸ್ವಾಮಿ ಪರ್ಮಿಷನ್ ಅನ್ನು ಕೊಟ್ರೆ ಅವರ ಮನೆಗೂ ಕೂಡ ಭೇಟಿ ನೀಡಿ ನಾನು ಮಾತನಾಡಿಕೊಂಡು ಬರ್ತೇನೆ, ಅವರಿಂದ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಸಲಹೆಗಳನ್ನ, ಸೂಚನೆಗಳನ್ನ ಪಡ್ಕೊಂಡು ಬರ್ತೀನಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನಮ್ಮ ಹಿಂದಿನ ಅಧ್ಯಕ್ಷರು ನನಗೆ ತುಂಬ ಖುಷಿಯಾಗಿದೆ. ಒಬ್ಬ ಮುಖ್ಯಮಂತ್ರಿ, ನಾನು ಕೂಡ ಆ ರೀತಿ ಮಾಡಿಲ್ಲ, ಒಬ್ಬ ಮುಖ್ಯಮಂತ್ರಿ ಆಗಿದ್ದವ ತನ್ನ ಹಿಂದಿನ ಪ್ರಿಡಿಸರ್ ಅಂತ ಹೇಳ್ತಾರೆ, ಹಿಂದಿನ ನಮ್ಮ ಮುಖ್ಯಮಂತ್ರಿಗಳ ಮನೆಗೆ ಹೋಗಿ ಭೇಟಿ ಮಾಡಿ ನಿಮ್ಮ ಸಲಹೆ ಸೂಚನೆಗಳೇನಾದರೂ ಇದೆ ಅಂತ ಕೇಳುವಂಥದ್ದು ಇದೊಂದು ಹೊಸ ಸಂಪ್ರದಾಯ. ಇವತ್ತಿನ ಈ ರಾಜಕಾರಣದಲ್ಲಿ ನಡೀತಿರುವಂಥ ಈ ವೆಂಜೆನ್ಸ್ ಪಾಲಿಟಿಕ್ಸಿಗೆ ಪ್ರಾಯಶಃ ಇಂಥ ಒಂದು ಕೆಲಸ ಕಾರ್ಯಗಳನ್ನು ಮಾಡುವುದರಿಂದಾಗಿ ಸ್ವಲ್ಪ ಮಟ್ಟಿನ ಆ ವೆಂಜೆನ್ಸ್ ಪಾಲಿಟಿಕ್ಸ್ ಕಡಿಮೆ ಆಗ್ಬೋದು ಅಂತ ನನ್ನ ಅಭಿಪ್ರಾಯ. ನಾವು ಅವರೆಲ್ಲ ಮುಖ್ಯಮಂತ್ರಿಗಳ ಮನೆಗೆ ಹೋಗಿದ್ದಾರೆ, ಈಗ ನನ್ನ ಮನೆಗೆ ಬಂದಿದ್ದರು. ಬಂದ ಮೇಲೆ ಅವರಿಗೆ ಒಂದು ರೀತಿ ಗೌರವವನ್ನು ಕೊಟ್ಟು ಇಡೀ ರಾಜ್ಯದ ಅಭಿವೃದ್ಧಿಗೆ ದುಡಿಲಿಕ್ಕೆ ನಿಮಗೆ ದೇವರು ಶಕ್ತಿ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡಿದ್ದೀನಿ. ಇದರ ಅರ್ಥ ನಾನೇನು ಡಿ ಕೆ ಶಿವಕುಮಾರ್ಗೆ ಅಥವಾ ಕಾಂಗ್ರೆಸ್ಸಿಗೆ ಯಾವುದೋ ಒಂದು ರೀತಿಯ ಪರೋಕ್ಷವಾದಂಥ ಬೆಂಬಲ ಕೊಟ್ಟಿದ್ದೇನೆ ಅಂತ ಅಲ್ಲ. ಒಬ್ಬ ಮನೆಗೆ ಬಂದವನನ್ನು ಗೌರವದಿಂದ, ಪ್ರೀತಿ ಆಧಾರದಿಂದ ಸ್ವೀಕಾರ ಮಾಡುವಂಥದ್ದು ಮತ್ತು ಅವನ ಜವಾಬ್ದಾರಿಯಿಂದ ರಾಜ್ಯದ ಹಿತದೃಷ್ಟಿಗೆ ಒಳ್ಳೆಯದಾಗಲಿ ಅಂತ ಹೇಳುವಂಥ ಭಾವನೆ, ಆ ದೊಡ್ಡ ಮನಸ್ಸಿಂದ ನಾನು ಅವರಿಗೆ ಶುಭ ಹಾರೈಕೆ ಮಾಡಿದ್ದೀನಿ. ಸುಮಾರು 10-15 ನೋಡಿಯಪ್ಪ, ನಾವು ರಾಜ್ಯ ಹಿತಕ್ಕೆ ಕೆಲಸ ಮಾಡೋದು. ಸದಾನಂದಗೌಡರು ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಿದ್ದರು. ಅವರು ಕೆಲಸ ಮಾಡುವಾಗ ನಾನೆಲ್ಲ ಗಮನಿಸ್ತೇನೆ. ಯಾವುದು ಕೂಡ ಪಕ್ಷಪಾತ ಇಲ್ಲದೆ ಎಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸ ನಗರಕ್ಕೆ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲ ರಾಜ್ಯಕ್ಕೆ ಸೇವೆ ಮಾಡಿದಂಥವ್ರಿಗೆ ಅವರ ಅನುಭವಗಳಿದೆಯಲ್ಲ, ಅದು ರಾಜ್ಯಕ್ಕೆ ಒಂದೊಂದು ಸಣ್ಣ ಸಣ್ಣ ಡಿಸಿಷನ್ ಕೂಡ ಬಹಳ ಇಂಪಾರ್ಟೆಂಟ್. ಈಗ ಅವ್ರು ನನಗೆ ಹೇಳ್ತಾ ಇದ್ರು, ಸಕಾಲದ ವಿಚಾರ ಹೇಳ್ತಾ ಇದ್ರು. ನಾನು ಸುರೇಶ್ ಕುಮಾರ್ಗೆ ನಾನು ಅಭಿನಯಿಸಿದೆ ಸಕಾಲ ಬಂದಾಗ. ಸೊ ಸಕಾಲ ಅಂದ್ರೆ ಯಾರಿಗೋಸ್ಕರ? ಜನರಿಗೋಸ್ಕರ, ಜನರ ಕಷ್ಟ ಸುಖ ಪರಿಹಾರಕ್ಕೆ. ಸೊ ಒಬ್ಬೊಬ್ಬರಲ್ಲೂ ಒಂದೊಂದು ಅಂಶ ಇರ್ತದೆ, 1, 2, 3, 4 ಅವ್ರದ್ದೇ ಆದಂತ ಎಕ್ಸ್ಪೀರಿಯನ್ಸ್ ಇರ್ತದೆ. ಅವ್ರ ಮಾರ್ಗದರ್ಶನ, ಹಿರಿಯರ ಮಾರ್ಗದರ್ಶನ ಬೇಕು. ನನ್ಕಿನ್ನ ಹಿರಿಯರವರು. ಸೊ ಅದಕ್ಕೆ ನಾನು ಅವ್ರನ್ನ ಭೇಟಿ ಮಾಡಕ್ಕೆ ಬಂದಿದ್ದೇನೆ. ಅವರು ಅಸೆಂಬ್ಲಿಗೆ ನನಗಿನ್ನ ಮುಂಚಿತವಾಗಿ ಅಸೆಂಬ್ಲಿಗೆ ಬಂದವರು. ಸೊ ಅದಕ್ಕೆ ಅವ್ರನ್ನ ಭೇಟಿ ಮಾಡಕ್ ಬಂದಿದ್ದೇನೆ. ನಮ್ಮ ಸ್ನೇಹಿತರು ಕೂಡ ಇದ್ದಾರೆ. ಪಾರ್ಟಿ ಡಿಫ್ರೆನ್ಸಸ್ ಇದೆ, ಅದು ಬೇರೆ ವಿಚಾರ. ಬಟ್ ರಾಜ್ಯಕ್ಕೆ ಅವರು ಹೋರಾಟ ಮಾಡ್ತಾ ಇದ್ದಾರೆ, ನಾವು ಹೋರಾಟ ಮಾಡ್ತಾ ಇದ್ದೀವಿ. ನೋಡಿ, ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಾಗಿನಿಂದಲೂ ಕೂಡ ಕಾಲಿಗೆ ಚಕ್ರ ಕಟ್ಕೊಂಡಿರೋ ರೀತಿಯಾಗಿ ರಾಜ್ಯಾದ್ಯಂತ ಪ್ರವಾಸವನ್ನ ಮಾಡ್ತಿದ್ದಾರೆ. ತುಮಕೂರಿಗೆ ಹೋಗಿದ್ರು, ಕನಕಪುರಕ್ಕೆ ಹೋಗಿದ್ರು, ರಾಮನಗರಕ್ಕೆ. ಈಗ ಎಲ್ಲಾ ಮಾಜಿ ಮುಖ್ಯಮಂತ್ರಿಗಳ ಮನೆಗೆ ಕೂಡ ಸೌಹಾರ್ದಯುತವಾಗಿ ಭೇಟಿ ನೀಡಿ ಅವರು ಆಡಳಿತವನ್ನ ನಡೆಸಿದಂತಹ ಸಂದರ್ಭದಲ್ಲಿ ಅವರಿಗಾದಂತಹ ಅನುಭವಗಳು, ಅವರು ನೀಡುವಂತಹ ಸಲಹೆಗಳನ್ನ, ಸೂಚನೆಗಳನ್ನ ಸ್ವೀಕಾರ ಮಾಡಿದ್ದಾರೆ. ಸದಾನಂದಗೌಡರು ಹೇಳ್ತಾ ಇದ್ರು, ಪಕ್ಷ ಯಾವುದೇ ಇರಬಹುದು, ಬೇರೆ ಬೇರೆ ಇರಬಹುದು, ಆದರೆ ಒಂದು ಹೊಸ ಸಂಪ್ರದಾಯದ ರೀತಿಯಲ್ಲಿ ಡಿಕೆ ಶಿವಕುಮಾರ್ ಬೇರೆ ಪಕ್ಷದವರಾದರೂ ಕೂಡ ಮಾಜಿ ಮುಖ್ಯಮಂತ್ರಿಗಳು, ಹಿರಿಯರು, ಅವರಿಗೆ ಅವರದೇ ಆದಂಥ ರಾಜಕೀಯ ಅನುಭವ ಇರುತ್ತೆ, ಆಡಳಿತ ನಡೆಸಿದಂಥ ಅನುಭವ ಇರುತ್ತೆ. ಅವರಿಗೆ ಹೀಗೆ ಮಾಡಬೇಕಿತ್ತು, ನಾನು ಹೀಗೆ ಮಾಡಬಾರ್ದಿತ್ತು ಅನ್ನುವಂಥ ಅನುಭವಗಳನ್ನು ಡಿಕೆ ಶಿವಕುಮಾರ್ ಅವರಿಗೆ ನೀಡಿದ್ದಾರೆ.